ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಚಕ್ಲಿ ಮಾಡೋದನ್ನು ಹೇಳ್ಕೊಡ್ತೀನಿ. ಇವು ಅಕ್ಕಿ ಹಿಟ್ಟಿನಿಂದ ಮಾಡಿ ಭಾಳ ಬೆಸ್ಟ್ ಆಗ್ತಾವೆ, ಕುರ್ಕುರು ಅಂತಾವೆ, ಮಸ್ತಾಗಿರುವಂಥ ಒಂದು ಚಕ್ಲಿ ಇಟ್ಟಿದ್ದು ಈಸಿಯಾಗೆ ಒಳ್ಳೆ ರೆಸಿಪಿ. ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ. ಚಕ್ಲಿ ಭಾಳ ಮೃದುವಾಗಿ ಬರ್ತಾವ್ರಿ, ಕ್ರಿಸ್ಪಿಯಾಗಿ ಬರ್ತಾವೆ. ಈಗ ನಾನು ಅದಕ್ಕೆ ಪುಟಾಣಿ ತೊಗೊಂಡನ್ರಿ. ಪುಟಾಣಿ ಒಂದು ಬೌಲ್ನಷ್ಟು ತೊಗೊಂಡನ್. ನಾ ಈಗ ಈ ಪುಟಾಣಿ ಅಷ್ಟು 2 ಪಟ್ಟು ಹಿಟ್ಟು ತೊಗೋಬೇಕಾಗ್ತದೆ, ಅಕ್ಕಿ ಹಿಟ್ಟು. ಈಗ ನೋಡ್ರಿ, ಪುಟಾಣಿಯನ್ನು ಗ್ರ್ಯಾಂಡ್ ಮಾಡ್ಕೊಂಡು ನಾನು ಮಿಕ್ಸಿಗೆ ಹಾಕಿ ಇದನ್ನು ಒಂದು ಪಾತ್ರೆಗೆ ಹಾಕೊಳಗ್ತಾನೆ ನಾನು. ಈಗ ನಾನು ಅಕ್ಕಿ ಹಿಟ್ಟನ್ನು ಪುಟಾಣಿ ಹಿಟ್ಟು ಎಷ್ಟು ತೊಗೊಂಡಿನಿ ಅಲ್ರಿ, ಅದ್ರ 2ರಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿನಿ. ಅಕ್ಕಿ 2 ಇದ್ರೆ ಪುಟಾಣಿ 1 ಇರ್ಬೇಕ್ರಿ. ಅಷ್ಟನ್ನ ಇದನ್ನು ನಾನು ಸೋಸ್ಕೊಳಗ್ತಾನೆ. ಇದು ಸೋಸ್ಕೊಂಡು 2 ನಾವು ಸೋಸ್ಕೊಂಡು ಮತ್ತು ಪುಟಾಣಿ ಹಿಟ್ಟನ್ನು ಇದ್ರ ಜೊತೆ ಸೋಸ್ಕೊತೀನಿ ರೀ. ಸಾನಿಗೆ ಒಳಗೆ ಹಾಕಿ ಸೋಸ್ಕೊಂಡು ಇದನ್ನ ಹಿಟ್ಟು ನಾನು ತೊಗೊಳಗ್ತಾನೆ ರೀ. ಈಗ ನೋಡ್ರಿ, ಇದೆಲ್ಲ ಕ್ಲೀನಾಗಿ ಸೋಸ್ಕೊಂಡು ಇದೆಲ್ಲ ಹಿಟ್ಟು ತೊಗೊಂಡೈತ್ರಿ. ಇದನ್ನು ನಾನು ಒಂದು ಪಾತ್ರೆಗೆ ಹಾಕೊಂಡು ಅದಕ್ಕೆಲ್ಲ ಖಾರ ಉಪ್ಪು ಎಲ್ಲ ಹಾಕೋಬೇಕಾಗ್ತೈತಿ. ನೋಡ್ರಿ, ಇದಕ್ಕೆ ಹಾಕೊಳಗ್ತಾನೆ. ಈಗ 2 ಅಕ್ಕಿ ಹಿಟ್ಟು, 1 ಪುಟಾಣಿ ಹಿಟ್ಟು ರೀ. ಅದೊಂದು ಪುಟಾಣಿ ಹಿಟ್ಟು ಮನೇಲಿ ಮಿಕ್ಸಿ ಒಳಗೆ ಮಾಡ್ಕೋಬೋದು. ಈಗ ನೋಡ್ರಿ, ನಾ ಜೀರಿಗೆ, ಅಜ್ವಾನ ಇವನ್ನೆಲ್ಲ ಇದಕ್ಕೆ ಹಿಟ್ಟಿಗೆ ಹಾಕೊಳಗ್ತಾನೆ ರೀ. ಆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ನಾನು ಈಗ 2 ಬೌಲ್ ತೊಗೊಂಡಲ್ಲ, ಅದ್ರ ಮೇಲೆ ಈ ಸ್ಪೂನ್ ತೊಗೊಂಡು ಹಾಕೊಳಗ್ತಾನೆ ರೀ. ನೀವು ಉಪ್ಪು ಎಷ್ಟು ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿನೂ ಹಾಕೊಳಗ್ತಾನೆ ರೀ. ಅಚ್ಚ ಖಾರದ ಪುಡಿ ತೊಗೊಂಡೈತಿ. ಇದಕ್ಕೆ ಚಕ್ಲಿಗೆ ಯಾವಾಗಲೂ ಅಚ್ಚ ಖಾರದ ಪುಡಿ ತೊಗೋತಾನೆ, ಟೇಸ್ಟ್ ಬರ್ತಾವೆ ಚಕ್ಲಿ. ಇದನ್ನು ಹಾಕಾಗ್ತೈತಿ. ಹಿಂಗನ್ನು ಸ್ವಲ್ಪ ಹಿಂಗೆ ಹಾಕೊಳಗ್ತೈತೆ ರೀ. ಇವನ್ನೆಲ್ಲ ಹಾಕೊಂಡು ಆದಮೇಲೆ ನಾನು ಬಿಳಿ ಎಳ್ಳನ್ನು ಒಂದು 2 ಸ್ಪೂನ್ ತೊಗೊಂಡೇನಿ ರೀ. ಬಿಳಿ ಎಳ್ಳು ಹಾಕೋದ್ರಿಂತ ಭಾಳ ಕ್ರಿಸ್ಪಿ ಚಲೋ ಬರ್ತಾವೆ ರೀ, ಟೇಸ್ಟೂ ಭಾಳ ಬರ್ತಾವೆ ಚಕ್ಲಿ ಅಂಥೇಳಿ ನಾನು ಬಿಳಿ ಎಳ್ಳನ್ನು ತೊಗೊಂಡಿನಿ. ಇವನ್ನೆಲ್ಲ ಚಂದಂಗೆ ಈಗ ಮಿಕ್ಸ್ ಮಾಡಾಕ್ತಾನೆ. ಈಗ ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ಇದನ್ನೆಲ್ಲ ಹಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಎಣ್ಣೆ ಸ್ವಲ್ಪ ಕಾಯ್ಸಕ್ಕೆ ಇಟ್ಟಿರ್ಬೇಕು ರೀ. ಆ ಕಾಯಿಸಿದಂಥ ಎಣ್ಣೆನ ಇದಕ್ಕೆ ಹಾಕ್ಬೇಕು ರೀ. ಬಿಸಿ ಬಿಸಿ ಆಗಿರ್ಬೇಕು ಎಣ್ಣೆ ಹಾಕ್ಬೇಕು ರೀ ಇದಕ್ಕೆ. ಆಮೇಲೆ ಬೆಣ್ಣೆನೂ ಹಾಕೋರಿ. ಈಗ ನಾವು ಇಲ್ಲೇ ಕಾಯಿಸಿ ಎಣ್ಣೆ ಹಾಕೈತ್ರಿ ಇದಕ್ಕೆ ಹಿಟ್ಟಿಗೆ. ಇದು ಹೆಂಗೆ ಬರ್ಬೇಕಂತಂದ್ರೆ, ಈಗ ಬಿಸಿ ಬಿಸಿ ಆಗಿರುವಾಗ ಅದನ್ನ ಹಿಡಿಬಾರ್ದು, ನೋಡ್ಕೊಂಡು ನಾವು ಕೈಲೇ ಹಿಂಗೆ ಅದನ್ನೆಲ್ಲ ನೀಟಂಗೆ ಕಲಿಸ್ಕೋಬೇಕ್ರಿ. ಅದನ್ನ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಾಡ್ಕೊಳ್ಳೋದು ಹೆಂಗಿರ್ಬೇಕು ಹಿಂಗಿರ್ಬೇಕ್ರಿ ಅದು ಹಿಟ್ಟು. ಅದಕ್ಕೆ ನಾನು ಬಿಸಿ ನೀರು ಇರ್ತಾವಲ್ರಿ, ಅವನ್ನ ತೊಗೊಂಡು ನಾನು ಹಾಕಕ್ಕೆ. ಈಗ ಕಾಯಿಸಿದ ನೀರು ಭಾಳ ಒಂದು ಸ್ವಲ್ಪ ಸುಡು ಇರ್ಬೇಕ್ರಿ ನೀರು. ನಾವು ಹೆಂಗೆ ರೊಟ್ಟಿ ಹಿಟ್ಟಿಗೆ ಅದು ಜಿಗೆ ಹಾಕೋತೇವೆ ಆ ಥರ ನೀರು ಬಿಸಿ ಬಿಸಿ ಆಗಿದ್ರೆ ಇದಕ್ಕೆ ಚಕ್ಲಿ ಹಿಟ್ಟು ಮಸ್ತ್ ಆಗುತ್ತೆ ರೀ. ಈಗ ನೋಡ್ರಿ, ನಾ ಬಿಸಿ ಬಿಸಿ ನೀರು ಹಾಕೀನಿ. ನೀವು ಇದನ್ನ ನೋಡ್ಕೊಂಡು ನೀವು ಎಷ್ಟು ಬೇಕಷ್ಟು ನೀರು ಹಾಕೋತ ಇದನ್ನ ಹಿಟ್ಟನ್ನು ನಾದ್ಕೋಬೇಕಾಗ್ತದೆ ರೀ. ಈಗ ನೋಡ್ರಿ, ಹಿಟ್ಟು ನಾದೋದು ಈಗ ಬಿಸಿ ನೀರು ಹಾಕಿ ನಾದೋದ್ರಿಂತ ಹಿಟ್ಟು ಬೆಸ್ಟ್ ಬರ್ತದೆ ರೀ ಅದು. ಈಗ ಇನ್ನೊಂದು ಸ್ವಲ್ಪ ನೀರು ಬೇಕಾಗ್ತತಿ. ನೀರು ಆದಷ್ಟು ಕಡಿಮೆ ಹಾಕ್ಕೊಂಡು ನೋಡಿ ಮತ್ತೆ ಹಾಕೋಬೇಕ್ರಿ. ಬಿಸಿ ಇದ್ದಾಗ ಸ್ಪೂನ್ ತೊಗೊಂಡು ಹಿಂಗೆ ಮಾಡ್ಕೊಂಡು ಆಮೇಲೆ ಕೈಯಿಂದ ಅದನ್ನ ಮಿದಿಬೇಕ್ರಿ. ಈಗ ನೋಡ್ರಿ, ಇದನ್ನ ಚಂದಂಗೆ ಜೋಳದ ಹಿಟ್ಟಿನ ರೊಟ್ಟಿ ಮಾಡೋ ಹಿಟ್ಟಿನ ಅದಕ್ಕೆ ಇದನ್ನು ನಾದ್ಕೋಬೇಕ್ರಿ. ಈಗ ನೋಡ್ರಿ, ಇದನ್ನೆಲ್ಲ ಚಂದಂಗೆ ಮಸ್ತಂಗೆ ಇದನ್ನು ಹಿಟ್ಟನ್ನು ಮಿದ್ದೆ ನಾದ್ಕೋಬೇಕ್ರಿ. ಆಮೇಲೆ ಇದಕ್ಕಷ್ಟಕ್ಕೂ ನೀರು ಜಾಸ್ತಿ ಹಾಕಿಡಬಾರ್ದು. ನಮಗೆ ಹಂಗೇನಾರ ನೀರು ಬೇಕಾದ್ರೆ ಸ್ವಲ್ಪ ಕಡಿಮೆ ಹಿಟ್ಟು ತೊಗೊಂಡು ಅದನ್ನ ಬೇರೆದ್ರಾಗ ನೀರು ಬೇಕಾದ್ರೆ ಹಚ್ಬೇಕ್ರಿ. ಬ್ಯಾಡಂದ್ರೆ ಇದನ್ನು ಮಿದ್ಕೋಬೇಕು ನೀರು ಕರೆಕ್ಟಾಗಿದ್ರೆ. ಈಗ ನೋಡ್ರಿ, ನಾನು ಎಷ್ಟು ಹಿಟ್ಟು ತೊಗೊಂಡು ಇದ್ರೊಳಗೆ ಒಂದು ಸ್ವಲ್ಪ ಅದನ್ನು ಮಿದ್ದೆ ನಾನು ಅದು ಚಕ್ಲಿ ಮನೆಗೆ ಹಾಕೋತೀನಿ ರೀ. ಈಗ ನೋಡ್ರಿ, ಇದನ್ನೆಲ್ಲ ಮಿದ್ಕೊಂಡನಿ. ನಿಮ್ಗೆ ಅದು ಎಷ್ಟು ಹಿಡಿತೈತೆ ಅಷ್ಟು ಅದಕ್ಕೆ ಹಾಕ್ಕೋಬೇಕಾಗ್ತದೆ. ಈಗ ನೋಡ್ರಿ, ಇದನ್ನ ಎಲ್ಲ ಮಿದ್ದೆ ಚಂದ ಇದು ಹದ ಮಾಡ್ಕೊಂಡು ಆಮೇಲೆ ಏನು ಮಾಡ್ಬೇಕಂದ್ರೆ ಇದಕ್ಕೆ ಚಕ್ಲಿ ಮನೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದಕ್ಕೆ ಆಮೇಲೆ ಇದನ್ನು ಹಿಟ್ಟು ಹಾಕ್ಕೋಬೇಕ್ರಿ. ನಾದಿದ ಹಿಟ್ಟನ್ನು ಹಾಕ್ಕೊಳಕ್ಕೆ ಬರ್ತದೆ. ಈಗ ಚಕ್ಲಿದು ಹಾಕೈತೆ ನೋಡ್ರಿ, ಅದಕ್ಕೆ ನಾನು ಇದನ್ನ ಹಿಟ್ಟನ್ನು ಹಾಕೋತೀನಿ. ಜಾಸ್ತಿ ಆದ್ರೆ ತೆಗೀರಿ, ಸ್ವಲ್ಪ ಅದಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಅದನ್ನು ಚಕ್ಲಿ ಮನೆಯನ್ನು ಮುಚ್ಚಿ ಆಮೇಲೆ ಈಗ ಚಕ್ಲಿ ಮಾಡಾಕತ್ತಾನೆ ನೋಡ್ರಿ. ಒಂದು ಪ್ಲೇಟಲ್ಲೇ ನಾನು ಈ ಥರ ಚಕ್ಲಿಯನ್ನು ಹಾಕ್ಕೊಳಕ್ತಾನೆ. ಅದು ಎಷ್ಟು ಬರ್ತಾವೆ ಅಷ್ಟು ನೋಡ್ಕೊಂಡು ಹಾಕೋರಿ. ಅದು ಕರೆಕ್ಟಾಗಿ ಹಿಟ್ಟು ಮಿದ್ದಿದ್ರೆ ಚಕ್ಲಿ ಮಸ್ತ್ ಬರ್ತಾವ್ರಿ. ಅದು ಸ್ವಲ್ಪ ಹಿಟ್ಟು ಏನಾರ ಮಿದ್ದುದು ಸ್ವಲ್ಪ ಇದಾಗಿತ್ತಂದ್ರೆ ಕಟ್ ಬರ್ತಾವೆ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಬೇರೆ ಒಂದು ತಾಟ್ನಾಗ ಒಂದು ಉಳ್ಳಿ ಅಷ್ಟು ಹಿಟ್ಟು ತೊಗೊಂಡು ಅದನ್ನ ಮಿದ್ದಿ ಹಾಕ್ಬೇಕ್ರಿ. ಅಂದ್ರೆ ಚಕ್ಲಿ ಮಸ್ತ್ ಬರ್ತಾವೆ. ಈಗ ನೋಡ್ರಿ, ಇದು ಎಷ್ಟು ಮಸ್ತ್ ಬರಾಕತ್ತಾವೆ ಚಕ್ಲಿ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಇದೇ ಥರ ಎಲ್ಲ ಚಕ್ಲಿಗಳನ್ನು ಮಾಡ್ಕೊಂಡು
ಕರಿಯಾಕೆ ಬರ್ತೈತೆ ರೀ. ಎಣ್ಣೆ ಕಾಸಕ್ಕೆ ಇಡ್ಬೇಕು ರೀ ಮೊದಲ. ಅದು ಎಣ್ಣೆ ಕಾಯ್ದಿತ್ತಂದ್ರೆ ಅದ್ರೊಳಗೆ ನಾವು ಇವನ್ನ ಹಾಕೋಬೋದು. ಈಗ ಚಕ್ಲಿ ಮಾಡ್ಕೊಳಕತ್ತೈತೆ ರೀ. ಇದು ನೋಡ್ರಿ, ಹಿಟ್ಟು ಹೆಂಗೆ ನಾವು ಮಿದಿತೀವೋ ಅಷ್ಟು ಚಂದ ಇದು ಬರ್ತೈತಿ, ಹಿಟ್ಟು ಚಕ್ಲಿ ಬರ್ತೈತೆ ರೀ. ಈಗ ಚಕ್ಲಿಯನ್ನು ಹಿಂಗೆ ಹಾಕೋಬೇಕು ನೋಡ್ರಿ. ಯಾಕೆ ನಾ ಪ್ಲೇಟಲ್ಲಿ ಹಾಕ್ಬಿಟ್ವ ಅಲ್ಲಿ ಹಾಕಕ್ಕೂ ಅನುಕೂಲ ಆಗ್ತೈತಿ. ಅದಕ್ಕೆ ನಾನು ಇದರಲ್ಲೇ ಪ್ಲೇಟಲ್ಲೇ ಅದನ್ನೆಲ್ಲ ಚಕ್ಲಿನೂ ಮಾಡಿ ಇಟ್ಕೊಳಕ್ತಾನೆ ರೀ. ಈಗ ನೋಡ್ರಿ ಚಕ್ಲಿ ರೆಡಿ ಆಗ್ಯಾವು. ಇವನ್ನ ನಾನು ಎಣ್ಣೆ ಕಾಸಕ್ಕೆ ಇಡ್ತೀನಿ ರೀ. ಎಣ್ಣೆ ಕಾಯ್ದ ನಂತರ ಇವನ್ನ ಹಾಕೋಬೇಕಾಗ್ತದೆ. ಇದು ಎಣ್ಣೆ ಜಾಸ್ತಿ ಕಾಯ್ಬೇಕ್ರಿ ಇದು, ಅಂದ್ರೆ ಇದು ಚಕ್ಲಿ ಕರೆಕ್ಟಾಗಿ ಬರ್ತಾವೆ. ಈಗ ನೋಡ್ರಿ ಎಣ್ಣೆ ಕಾಯ್ದತ್ತಲ್ರಿ, ಇದರಲ್ಲಿ ಹಾಕಿ ನಾನು ಇದನ್ನ ಚಕ್ಲಿ ಬಿಡಾಕತ್ತಾನೆ. ಹಗೂರ ಬಿಟ್ಟರೆ ಅದನ್ನು ಚಕ್ಲಿ ಆಮೇಲೆ ತಗೋಬೋದು ರೀ ಸರಿಯಾಗಿ. ಫಸ್ಟ್ ಏನು ಅದಕ್ಕೆ ಕೈಯೇ ಆಡಿಸ್ಬಾರ್ದ್ರಿ, ಯಾಕಂದ್ರೆ ಚಕ್ಲಿ ಹಿಟ್ಟು ಅದು ಬಿಟ್ಕೋತೈತೆ ಎಣ್ಣೆ ಒಳಗೆ. ಅದಕ್ಕೆ ಫಸ್ಟಿಗೆ ಹಿಂಗೆ ಹಾಕಿದ ತಕ್ಷಣ ಅದನ್ನು ತೆಗಿಬಾರ್ದ್ರಿ, ಒಂದು ಸ್ವಲ್ಪ ಬಿಟ್ಟಾದ್ಮೇಲೆ ತೆಗಿಬೇಕು. ಈಗ ನೋಡ್ರಿ ಅದನ್ನೆಲ್ಲ ಕರೆದೈತೆ. ಇದೇ ಥರ ನಾನು ಎಲ್ಲ ಚಕ್ಲಿಗಳನ್ನ ಕರ್ಕೊಂಡ್ಬಿಡ್ತೇನೆ ರೀ. ಹಿಂಗೆ ಮಸ್ತಂಗೆ ಬರ್ತಾವ್ರಿ ಇವು. ಸ್ವಲ್ಪ ನಾವು ನೋಡ್ಕೊಂಡು ಅದನ್ನು ಆಮೇಲೆ ಕರ್ದಿದ್ದಾಗಿಂದ ತೆಗಿಬೇಕ್ರಿ ಅದನ್ನ. ನೋಡ್ರಿ ಹಿಂಗೆ ಎಲ್ಲ ಚಕ್ಲಿಗಳನ್ನು ಇದೇ ಥರನ ಹಾಕಿ ಕರ್ಕೊಂಡ್ಬಿಡ್ತೇನೆ ರೀ. ಈಗ ನೋಡ್ರಿ ಎಷ್ಟು ಮಸ್ತ್ ಬರ್ತಾವೆ ಇವು. ಆದ್ರೆ ಕುರ್ಕುರು ಟೇಸ್ಟೂ ಹಂಗೆ ಆಗಿರ್ತಾವ್ರಿ, ಚಕ್ಲಿನೂ ಮಸ್ತ್ ಬಂದಿರ್ತಾವೆ, ಕ್ರಿಸ್ಪಿಯಾಗಿ ಬರ್ತಾವೆ. ಅದಕ್ಕೆ ನೀವು ಇವು ಇಂಗ್ರೀಡಿಯೆಂಟ್ಸ್ ಬಳಸಿ ನೀವು ಇದೇ ಥರ ಚಕ್ಲಿ ಮಾಡಿ ನೋಡಿದ್ರಂದ್ರೆ ಸಾಯಂಕಾಲದ ಹೊತ್ತಿಗೆ ಎಲ್ಲರೂ ಕೂಡ ಚಕ್ಲಿ ತಿನ್ಬೋದ್ರಿ. ಯಾಕಂದರೆ ಇವು ಕುರ್ಕುರೆ ಅದು ಇದು ತಂದು ಹೊರಗಡೆಯಿಂದ ತಂದು ತಿನ್ನೋಕ್ಕಿಂತನೂ ಈ ಚಕ್ಲಿ ಮಸ್ತಾಗಿರ್ತಾವ್ರಿ. ಈಗ ನಾನು ಈ ಚಕ್ಲಿ ಮಾಡೋದನ್ನು ತೋರ್ಸಾಕತ್ತೇನೆ ರೀ. ಇದನ್ನು ಈ ಥರ ಯಾಕೆ ಬಿಡಾಕತ್ತೇನಂದ್ರೆ ಹಿಂಗೆ ಬಿಟ್ರೆ ನಮಗೆ ಈಸಿಯಾಗಿ ಬರ್ತಾವೆ ಅಂಥೇಳಿ ನಿಮಗೆ ಈಸಿ ಮೆಥಡನ್ನು ತೋರ್ಸಾಕತ್ತೇನೆ ನಾನು. ನೋಡಿರಿ ಎಷ್ಟು ಮಸ್ತ್ ಬರ್ತಾವೆ. ಇದೇ ಥರ ಚಕ್ಲಿ ಬಂದುಬಿಡ್ತಾವೆ. ಅದಕ್ಕೆ ನಾನು ಎಲ್ಲ ಚಕ್ಲಿನೂ ಈಗ ಮಾಡಿ ತೋರ್ಸೇನೆ ರೀ. ನೀವು ಇದೇ ಥರ ಚಕ್ಲಿ ಮಾಡ್ಕೊಂಡು ಈ ಸಾಯಂಕಾಲದ ಹೊತ್ತಿಗೆ ಚಾ ಜೊತೆ ತಿಂದ್ರೆ ಭಾಳ ಮಸ್ತಾಗಿರ್ತಾವೆ. ಇದನ್ನು ಕ್ರಿಸ್ಪಿಯಾಗಿದ್ದೂ ನಿಮಗೆ ತೋರಿಸ್ತೇನೆ ರೀ. ಎಷ್ಟು ಮಸ್ತಾಗ್ಯಾವು, ಕ್ರಿಸ್ಪಿ ಆಗ್ಯಾವು, ಟೇಸ್ಟ್ ಆಗಿರ್ತಾವೆ. ನೋಡಿರಿ ಎಷ್ಟು ಮಸ್ತಾಗ್ಯಾವು. ನೀವು ಮಾಡಿ ನೋಡಿರಿ.